ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಿಗಿನರ್ಸ್ಗೆ ಅಂದರೆ ಮೇಕಪ್ನ ಇವಾಗ ತಾನೇ ಶುರು ಮಾಡಿರೋರಿಗೆ ಅಥವಾ ಮೇಕಪ್ಪನ್ನು ಕಲ್ತ್ಕೊಳ್ಳೋದಕ್ಕೆ ಆಸಕ್ತಿ ಇರೋರಿಗೆ ಹೇಗೆ ಮೇಕಪ್ಪನ್ನು ಈಸಿಯಾಗಿ ಮಾಡ್ಕೋಬೋದು, ಹಾಗೆ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಬರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಕೆಲವೊಂದು ಮೇಕಪ್ ಸ್ಟೆಪ್ಸ್ ಅಥವಾ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ ಕೂಡ ಮೇಕಪ್ನ ಬ್ಯೂಟಿಫುಲ್ಲಾಗಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಮ್ಮ ಮೇಕಪ್ ಪ್ರಾಡಕ್ಟ್ಸ್ನ ನಾವು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಬೇಕಾಗತ್ತೆ. ಅದಕ್ಕೆ ಫಸ್ಟು ನಾವು ನಮ್ಮ ಫೇಸನ್ನು ಈ ರೀತಿ ಫೇಸ್ ವಾಶ್ ಅಥವಾ ಕ್ಲೆನ್ಸರಲ್ಲಿ ವಾಶ್ ಮಾಡಿಕೊಂಡು 1 ಅವರ್ ಬಿಡಬೇಕಾಗತ್ತೆ. ಸೊ ನಮ್ಮ ಸ್ಕಿನ್ ತುಂಬ ಆಯಿಲಿ ಆಗಿದೆಯಾ ಅಥವಾ ಡ್ರೈ ಆಗಿದೆಯಾ 1 ಅವರ್ ಆದಮೇಲೆ ಅದ್ರ ಮೇಲೆ ನಮ್ಮ ಸ್ಕಿನ್ ಟೈಪ್ನ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಸಮ್ಮರ್ಸಲ್ಲಿ ನನ್ನ ಸ್ಕಿನ್ ಕಾಂಬಿನೇಷನ್ ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ನನ್ನ ಫೇಸ್ ಫುಲ್ ಡ್ರೈ ಇರುತ್ತೆ, ಆಯಿಲಿನೆಸ್ ಇರೋದಿಲ್ಲ. ಸೊ ನೆಕ್ಸ್ಟ್ ನಾನಿಲ್ಲಿ ನನ್ನ ಫೌಂಡೇಶನ್ ಶೇಡ್ನ ಚೆಕ್ ಮಾಡ್ಕೋತಾ ಇದ್ದೀನಿ. ನಾವು ಈ ರೀತಿ ನಮ್ಮ ಚೀಕ್ಸ್ ಮೇಲೆ ಅಪ್ಲೈ ಮಾಡಿ ಈ ರೀತಿ ಬ್ಲೆಂಡ್ ಮಾಡಿದಾಗ ಅದು ನಮ್ಮ ಸ್ಕಿನ್ನಲ್ಲಿ ಪೂರ್ತಿಯಾಗಿ ಬ್ಲೆಂಡ್ ಆಗಬೇಕು. ನಮ್ಮ ಸ್ಕಿನ್ ಬೇರೆ ಫೌಂಡೇಶನ್ ಬೇರೆ ಪ್ಯಾಚಿ ಥರ ಕಾಣಿಸ್ಬಾರ್ದು. ಈ ರೀತಿ ನೀಟಾಗಿ ನಮ್ಮ ಸ್ಕಿನ್ನಲ್ಲಿ ಬ್ಲೆಂಡ್ ಆದರೆ ಅದು ನಮ್ಮ ಸ್ಕಿನ್ ಶೇಡ್ ಅಂತ ಅರ್ಥ. ಫಸ್ಟ್ ನಾನಿಲ್ಲಿ ಟಾಟಾ ಅವರ ಲಿಪ್ ಬಾಮ್ನ ಹಚ್ಕೊಂಡು ಡಾಬರ್ ಅವರ ರೋಸ್ ವಾಟರ್ನ ಆಸ್ ಅ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಫೇಸಲ್ಲಿ ತುಂಬ ಸ್ವೆಟ್ ಆಗುತ್ತೆ ಅಥವಾ ತುಂಬ ಪೋರ್ಸ್ ಇದೆ ಅಂದರೆ ಮಾತ್ರ ಈ ಸ್ಟೆಪ್ನ ಫಾಲೋ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಪಾಂಡ್ಸ್ ಅವರ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರ್ ಆಗಿರುತ್ತೆ. ಈ ಸ್ಟೆಪ್ಪನ್ನು ಯಾವತ್ತೂ ನಾವು ಮೇಕಪ್ಪಲ್ಲಿ ಸ್ಕಿಪ್ ಮಾಡೋ ಹಾಗಿಲ್ಲ. ನಮ್ಮ ಮೇಕಪ್ಗೆ ಒಂದು ಸ್ಮೂತ್ ಬೇಸ್ ಹಾಗೆ ಒಂದು ಗುಡ್ ಟೆಕ್ಸ್ಚರ್ ಕೊಡಬೇಕು ಅಂತ ಹೇಳಿದ್ರೆ ನಾವು ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗತ್ತೆ. ಒಂದು ಕ್ಲೀನ್ ಫೇಸ್ ಮೇಲೆ ನಾವು ಮೇಕಪ್ ಶುರು ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಯಾವುದೇ ರೀತಿ ಮಾಯ್ಶ್ಚರ್ ಇರೋದಿಲ್ಲ. ನಾವು ಯೂಸ್ ಮಾಡುವಂತಹ ಮೇಕಪ್ ಪ್ರಾಡಕ್ಟ್ಸ್ಗೆ ಮಾಯ್ಶ್ಚರ್ ಅವಶ್ಯಕತೆ ಇರುತ್ತೆ. ಸೊ ಈ ಸ್ಟೆಪ್ನ ಸ್ಕಿಪ್ ಮಾಡಬೇಡಿ. ನಂತರ ನಾನಿಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಅರೋಮಾ ಮ್ಯಾಜಿಕ್ ಅವರ ಬ್ರ್ಯಾಂಡ್ ಆಗಿರುತ್ತೆ. ನೀವು ನಿಮ್ಮ ಫೇವ್ರೆಟ್ ಬ್ರ್ಯಾಂಡ್ಸನ್ನು ನೀವು ಯೂಸ್ ಮಾಡ್ಬೋದು. ನಾವು ಡೇ ಟೈಮಲ್ಲಿ ಮೇಕಪ್ ಮಾಡಿಕೊಂಡು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಈ ಸ್ಟೆಪ್ಪನ್ನು ಮಿಸ್ ಮಾಡಬೇಡಿ. ಈವ್ನಿಂಗ್ ಅಥವಾ ನೈಟ್ ಪಾರ್ಟೀಸ್ಗೆ ನೀವು ಮೇಕಪ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಮೆಬಿಲಿನ್ ಫಿಟ್ ಮಿ ಅವರ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಆಲ್ರೆಡಿ ಸ್ಮೂತ್ ಆಗಿದೆ, ಪೋರ್ಸ್ ಇಲ್ಲ, ಹಾಗೆ ಟೆಕ್ಸ್ಚರ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ಸ್ಟೆಪ್ನ ಕೂಡ ಸ್ಕಿಪ್ ಮಾಡ್ಕೋಬೋದು. ಬಟ್ ಪ್ರೈಮರ್ನ ಯೂಸ್ ಮಾಡೋದ್ರಿಂದ ಮೇಕಪ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ನನ್ನ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು. ಸೊ ಎಲ್ಲಿ ನನ್ನ ಫೇಸ್ ಟೋನ್ಗಿಂತ ಒಂದು 3ರಿಂದ 4 ಶೇಡ್ ಡಾರ್ಕ್ ಇದೆಯೋ ನನ್ನ ಪಿಗ್ಮೆಂಟೇಷನ್, ಅಲ್ಲಿ ಮಾತ್ರ ನಾನು ನನ್ನ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತೀನಿ. 1ರಿಂದ 2 ಶೇಡ್ ಡಾರ್ಕ್ ಇದೆ ನನ್ನ ಪಿಗ್ಮೆಂಟೇಷನ್ ಅಂತ ಹೇಳಿದ್ರೆ ಅಲ್ಲಿ ಒಂದು 2 ಶೇಡ್ ಡಾರ್ಕರ್ ಕನ್ಸೀಲರಿಂದನೇ ನಾನು ನೀಟಾಗಿ ಕನ್ಸೀಲ್ ಮಾಡ್ಕೋತೀನಿ. ನನ್ನ ಬಾಯಿಯ ಸುತ್ತ ಹಾಗೆ ಹಣೆ ಮೇಲೆ ಸ್ವಲ್ಪ ಡಾರ್ಕ್ ಇದೆ, ಸೊ ನಾನು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿದೆ. ಬಟ್ ನನ್ನ ಕಣ್ಣಿನ ಕೆಳಗೆ ಅಷ್ಟು ಡಾರ್ಕ್ನೆಸ್ ಇಲ್ಲ, ಸೊ ನಾನು ಒಂದು ಡಾರ್ಕ್ ಕನ್ಸೀಲರ್ನೇ ಯೂಸ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನನ್ನ ಡ್ಯಾಮ್ ಬ್ಯೂಟಿ ಬ್ಲೆಂಡರಿಂದ ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೋತೀನಿ. ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಅಂತ ಹೇಳಿದ್ರೆ ನಾವು ಬ್ಲೆಂಡರ್ನ ಒಂದು ಬೌಲ್ ಆಫ್ ವಾಟರಲ್ಲಿ ಡಿಪ್ ಮಾಡಿ ಆ ಸ್ಪಾಂಜ್ ಬಂದು ನೀರನ್ನು ಚೆನ್ನಾಗಿ ಹೀರ್ಕೊಳ್ಳೋವರೆಗೂ ಬಿಡಬೇಕು. ಹೀರ್ಕೊಂಡಿದ ನಂತರ ನಾವು ಎಲ್ಲ ನೀರನ್ನು ಸ್ಕ್ವೀಸ್ ಮಾಡಿ ನಮ್ಮ ಬ್ಯೂಟಿ ಬ್ಲೆಂಡರನ್ನು ರೆಡಿ ಮಾಡ್ಕೋಬೇಕು. ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ನನ್ನ ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬಂದು ಫಾರೆವರ್ 52 ಪ್ರೋ ಆರ್ಟಿಸ್ಟ್ ಫೌಂಡೇಶನ್ ಆಗಿರುತ್ತೆ ಇನ್ ದ ಶೇಡ್ ಪಿ ಕ್ಯಾನ್. ಇದನ್ನು ನಾನು ನೀಟಾಗಿ ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋತೀನಿ. ಇದರಿಂದ ನಮಗೆ ಒಂದು ಸ್ಮೂತ್ ಫಿನಿಶ್ ಸಿಗುತ್ತೆ. ನೀವು ಫೌಂಡೇಶನ್ ಬ್ರಷಲ್ಲಿ ಕೂಡ ಬ್ಲೆಂಡ್ ಮಾಡ್ಕೋಬೋದು, ಅದರಿಂದ ಮ್ಯಾಕ್ಸಿಮಮ್ ಕವರೇಜ್ ಸಿಗುತ್ತೆ. ಬಿಗಿನರ್ಸ್ಗೆ ಈ ರೀತಿ ಒಂದು ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡಿಕೊಂಡ್ರೆ ಈಸಿ ಅನಿಸುತ್ತೆ. ನಿಮಗೆ ಫೌಂಡೇಶನ್ ಕವರೇಜ್ ಎಷ್ಟು ಬೇಕು ಅನ್ನೋದ್ರ ಮೇಲೂ ನೀವು ಫೌಂಡೇಶನ್ನ ಅಪ್ಲೈ ಮಾಡ್ಕೋಬೋದು. ನಿಮಗೆ ಲೈಟಾಗಿ ಕವರೇಜ್ ಸಾಕಂತ ಹೇಳಿದ್ರೆ ಇಷ್ಟಕ್ಕೆ ಬಿಡ್ಬೋದು. ಸ್ವಲ್ಪ ಕವರೇಜ್ ಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ಇನ್ನೊಂದು ಲೇಯರ್ ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಬೋದು. ಸೊ ಇಲ್ಲಿ ನಾವು ಕಲರ್ ಕರೆಕ್ಷನ್ ಆದಮೇಲೆ ಫೌಂಡೇಶನ್ನ ಅಪ್ಲೈ ಮಾಡ್ತೀವಿ. ಇನ್ ಕೇಸ್ ನಮಗೆ ಫೇಸ್ ಮೇಲೆ ಯಾವುದೇ ರೀತಿ ಪಿಗ್ಮೆಂಟೇಷನ್ ಇಲ್ಲ,
ಮಾರ್ಕ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಕಲರ್ ಕರೆಕ್ಷನ್ ಸ್ಟೆಪ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಫೌಂಡೇಶನ್ ಅಪ್ಲೈ ಮಾಡ್ಬೋದು. ಅಥವಾ ತುಂಬ ಲೈಟ್ ಪಿಗ್ಮೆಂಟ್ ಇದೆ ಅಂತ ಹೇಳಿದ್ರೆ ನೀವು ಒಂದು ಫುಲ್ ಕವರೇಜ್ ಇರುವಂತಹ ಫೌಂಡೇಶನ್ನ ಯೂಸ್ ಮಾಡ್ಬೋದು. ಅಥವಾ ಈ ರೀತಿ ಲೈಟ್ ಅಥವಾ ಮೀಡಿಯಂ ಕವರೇಜ್ ಇರುವಂಥ ಫೌಂಡೇಶನ್ನೇ ನೀವು ಒಂದು 2 to 3 ಲೇಯರ್ಸ್ ಅಪ್ಲೈ ಮಾಡೋದ್ರಿಂದ ಕೂಡ ಅದು ಫುಲ್ ಕವರೇಜ್ ಆಗುತ್ತೆ. ಹಾಗೆ ನಿಮ್ಮ ಮಾರ್ಕ್ಸ್ ಅಷ್ಟು ಎದ್ದು ಕಾಣೋದಿಲ್ಲ. ನಿಮ್ಮ ಮಾರ್ಕ್ಸ್ ತುಂಬ ಲೈಟ್ ಇದ್ದಾಗ ಮಾತ್ರ ಈ ರೀತಿ ಮಾಡಿ ಕಲರ್ ಕರೆಕ್ಷನ್ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ನಂತರ ನಾನಿಲ್ಲಿ ನನ್ನ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಮೆಬ್ಲಿನ್ ಅವರ ಕನ್ಸೀಲರ್ ಇನ್ ದ ಶೇಡ್ 40. ಇದು ನನ್ನ ಸ್ಕಿನ್ ಶೇಡ್ ಕಲರೇ ಆಗಿರುತ್ತೆ. ಸೊ ಇದನ್ನು ನಾನು ನ್ಯೂಟ್ರಲೈಸ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ನಾವು ಆದಷ್ಟು ಈ ಪ್ಲೇಸಸ್ಗೆ ಫೌಂಡೇಶನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಣ್ಣಿನ ಕೆಳಗೆ ಹಾಗೆ ಐಲಿಡ್ ಮೇಲೆ ನಮಗೆ ಫೈನ್ ಲೈನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಮೇಕಪ್ ಕ್ರೀಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಮ್ಮ ಕನ್ಸೀಲರ್ಸ್ನ ಈ ರೀತಿ ಫೈನ್ ಲೈನ್ಸ್ ಹಾಗೆ ಕ್ರೀಸಸ್ನ ಕಡಿಮೆ ಮಾಡೋದಕ್ಕೆ ಅಥವಾ ಕಡಿಮೆ ಶೋ ಮಾಡೋದಕ್ಕೆ ಅಂತಲೇ ಫಾರ್ಮುಲೇಟ್ ಮಾಡಲಾಗಿರುತ್ತೆ. ಬಟ್ ಫೌಂಡೇಶನಲ್ಲಿ ನಮಗೆ ಈ ಥರ ಆಗೋದಿಲ್ಲ. ಫೌಂಡೇಶನಿಂದ ನಾವು ಸೆಟ್ ಮಾಡಿದ ನಂತರನೂ ಕೂಡ ನಮಗೆ ಫೈನ್ ಲೈನ್ಸ್ ಹಾಗೆ ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕನ್ಸೀಲರ್ಸಲ್ಲಿ ಹಾಗಾಗೋದಿಲ್ಲ. ಆದಷ್ಟು ಕಡಿಮೆ ಫೈನ್ ಲೈನ್ಸ್ ಅಥವಾ ಕ್ರೀಸ್ ಆಗುತ್ತೆ. ಬಟ್ ಟೀನೇಜರ್ಸ್ ಈಗ ತಾನೇ ಮೇಕಪ್ ಶುರು ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಟೆಂಪ್ರವರಿ ಸೊಲ್ಯೂಷನ್ ಆಗಿ ಫೌಂಡೇಶನ್ನೇ ನೀವು ಹಚ್ಕೊಬೋದು ಅಂಡರ್ ಐಸ್ಗೆ ಹಾಗೆ ಐಲಿಡ್ಸ್ಗೆ. ಯಾಕೆ ಅಂತ ಹೇಳಿದ್ರೆ ಮೆಚ್ಯೂರ್ ಸ್ಕಿನ್ನಲ್ಲಿ ಮಾತ್ರ ನಮಗೆ ಜಾಸ್ತಿ ಫೈನ್ ಲೈನ್ಸ್ನ ನೋಡ್ಬೋದಾಗಿರುತ್ತೆ. ಬಟ್ ಟೀನೇಜರ್ಸಲ್ಲಿ ಇದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೀವು ಟೆಂಪ್ರವರಿ ಆಗಿ ಇದನ್ನು ಯೂಸ್ ಮಾಡ್ಬೋದು ಕನ್ಸೀಲರ್ಸ್ ಇಲ್ಲ ಅಂತ ಇರೋರು. ನೆಕ್ಸ್ಟ್ ನಾನಿಲ್ಲಿ ನನ್ನ ಮೇಕಪ್ನ ಪೌಡರಿಂದ ಸೆಟ್ ಮಾಡ್ಕೋತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮೆಬ್ಲಿನ್ ಅವರ ಫಿಟ್ ಮಿ ಕಾಂಪ್ಯಾಕ್ಟ್ ಇನ್ ದ ಶೇಡ್ 310. ನಾವು ನಮ್ಮ ಫೌಂಡೇಶನ್ ಶೇಡ್ ಏನು ತೊಗೊಂಡಿರ್ತೀವೋ ಅದೇ ಶೇಡಲ್ಲಿ ನಮ್ಮ ಪೌಡರ್ನ ಕೂಡ ತೊಗೊಬೇಕಾಗತ್ತೆ. ಇದನ್ನು ನೀಟಾಗಿ ನನ್ನ ಅಂಡರ್ ಐಸ್, ಐಲಿಡ್ ಹಾಗೆ ಹೋಲ್ ಫೇಸ್ ಮೇಲೆ ನಾನು ಅಪ್ಲೈ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಐಬ್ರೋನ ಫಿಲ್ ಮಾಡೋದಕ್ಕೆ ಇವತ್ತು ಪೆನ್ಸಿಲ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಐಬ್ರೋ ಪ್ಯಾಲೆಟ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಬೆಸ್ಟ್ ವೇ ಅಂತ ಅನಿಸುತ್ತೆ ಅದನ್ನು ನೀವು ಫಾಲೋ ಮಾಡ್ಬೋದು. ಇದು ಎರಡೂ ಕೂಡ ಆಲ್ಮೋಸ್ಟ್ ಒಂದೇ ರಿಸಲ್ಟನ್ನೇ ಕೊಡುತ್ತೆ. ಬಟ್ ಸ್ವಲ್ಪ ಐಬ್ರೋ ಪ್ಯಾಲೆಟ್ ಬಂದು ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿ ನಿಮ್ಮ ಐಬ್ರೋಸ್ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಕಂಪೇರ್ ಟು ಪೆನ್ಸಿಲ್. ಇಲ್ಲಿ ನಾನು ಯೂಸ್ ಮಾಡಿರೋದು ಫೇಸಸ್ ಕೆನಡಾ ಅವರ ಐಬ್ರೋ ಪ್ಯಾಲೆಟ್ ಹಾಗೆ ಸ್ವಿಸ್ ಬ್ಯೂಟಿ ಅವರ ಐಬ್ರೋ ಪೆನ್ಸಿಲ್ ಆಗಿರುತ್ತೆ ಇನ್ ದ ಶೇಡ್ ಬ್ರೌನ್. ಸೊ ಇದನ್ನು ನೀಟಾಗಿ ನನ್ನ ಸೆಂಟರ್ ಆಫ್ ದ ಐಬ್ರೋ ಇಂದ ಶುರು ಮಾಡಿ ನೀಟಾಗಿ ಈ ರೀತಿ ಫಿಲ್ ಮಾಡ್ಕೋತೀನಿ. ನಮ್ಮ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಯಾವಾಗಲೂ ಕಡಿಮೆ ಪ್ರಾಡಕ್ಟ್ ಇರಬೇಕು. ಸೊ ಈ ರೀತಿ ನನ್ನ 2 ಐಬ್ರೋಸ್ನ ಫಿಲ್ ಮಾಡ್ಕೊಂಡಿದ್ದ ನಂತರ ನಾನು ಒಂದು ಸಟಲ್ ಐ ಶ್ಯಾಡೋನ ಇವತ್ತು ಮಾಡ್ಕೋತೀನಿ. ಇದರಲ್ಲಿ ನಾನು ಯೂಸ್ ಮಾಡಿರೋ ಪ್ಯಾಲೆಟ್ ಬಂದು ಯು ಕ್ಯಾನ್ ಬಿ ಅವರ ಪ್ರೆಟಿ ಆಲ್ ಸೆಟ್ ಪ್ಯಾಲೆಟ್. ಇದು ಒಂದು ಸಾಫ್ಟ್ ಐ ಲುಕ್ ಆಗಿರುತ್ತೆ. ಇದನ್ನು ನೀವು ಜನರಲ್ ಆಗಿ ಯಾವ ಡ್ರೆಸ್ಗೂ ಕೂಡ ವೇರ್ ಮಾಡ್ಬೋದು. ನಿಮ್ಮ ಡ್ರೆಸ್ ಅಕಾರ್ಡಿಂಗ್ ನೀವು ಕಲರ್ಸ್ನ ಚೂಸ್ ಮಾಡ್ಬೋದು. ಒಂದು ಲೈಟ್ ಹಾಗೆ ಒಂದು ಮೀಡಿಯಮ್ ಶೇಡ್ಸಲ್ಲಿ ನೀವು ಚೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಬೋದು. ನಾನು ಫಸ್ಟು ನನ್ನ ಟ್ರಾನ್ಸಿಷನ್ಗೆ ಒಂದು ಲೈಟ್ ಬ್ರೌನ್ ಕಲರಲ್ಲಿ ನನ್ನ ಕ್ರೀಸ್ಗೆ ಅಪ್ಲೈ ಮಾಡಿ ಅದೇ ರೀತಿ ಟ್ರಾನ್ಸಿಷನ್ನ ಕೂಡ ನಾನು ಬ್ಲೆಂಡ್ ಮಾಡಿಕೊಂಡೆ. ನಂತರ ನಾನು ನನ್ನ ಸೆಂಟರ್ ಆಫ್ ದ ಐಲಿಡ್ ಮೇಲೆ ಒಂದು ಬ್ರೈಟ್ ಆರೆಂಜ್ ಕಲರ್ನ ತಗೊಂಡು ಈ ರೀತಿ ಸೆಂಟರಲ್ಲಿ ಮಾತ್ರ ಅಪ್ಲೈ ಮಾಡಿಕೊಂಡು ಫಿನಿಶ್ ಮಾಡ್ತಾ ಇದ್ದೀನಿ ನನ್ನ 2 ಐಲಿಡ್ ಮೇಲೆ. ನಿಮಗೆ ಬ್ರಷಲ್ಲಿ ಬ್ಲೆಂಡ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ಫಿಂಗರಲ್ಲೂ ಬ್ಲೆಂಡ್ ಮಾಡ್ಕೊಬೋದು. ನೆಕ್ಸ್ಟು ನಾನಿಲ್ಲಿ ನಿಮಗೆ ಕಾಂಟೂರಿಂಗ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ ಅಂತ ಹೇಳಿ ಆ ಸ್ಟೆಪ್ನ ನಾನು ಸ್ಕಿಪ್ ಮಾಡಿ ಹೇಗೆ ಬ್ಲಷನ್ನೇ ಬಳಸಿ ನಮ್ಮ ಫೇಸ್ಗೆ ಒಂದು ಆ್ಯಂಗಲ್ ಕೊಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನಾನು ಯೂಸ್ ಮಾಡಿರೋವಂಥದ್ದು ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷ್ ಪ್ಯಾಲೆಟ್ ಆಗಿರುತ್ತೆ. ಬಟ್ ನಾನಿಲ್ಲಿ ನನ್ನ ನೋಸ್ನ ಮಾತ್ರ ಕಾಂಟೋರ್ ಮಾಡ್ತೀನಿ. ಬಿಗಿನರ್ಸ್ ಈ ಮೇಕಪ್ನ ಟ್ರೈ ಮಾಡೋದ್ರಿಂದ ನಿಮಗೆ ಕಾಂಟೋರಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇನ್ನೂ ಅಷ್ಟು ಪ್ರಾಕ್ಟೀಸ್ ಇರೋದಿಲ್ಲ. ಸೊ ನಾನು ಆ ಸ್ಟೆಪ್ನ ಸ್ಕಿಪ್ ಮಾಡಿ ಈ ರೀತಿ ಬ್ಲಷ್ನ ಅಪ್ಲೈ ಮಾಡೋದ್ರಿಂದ ಕೂಡ ನಿಮ್ಮ ಫೇಸ್ ಒಂದು ಆ್ಯಂಗಲ್ ಆಗಿ ನೀಟಾಗಿ ಶಾರ್ಪಾಗಿ ಕಾಣಿಸುತ್ತೆ.
ಸೊ ಕಾಂಟೋರಿಂಗ್ ಎಲ್ಲ ಕಷ್ಟ ಆಗೋರಿಗೆ ಈ ರೀತಿ ಬ್ಲಷ್ನ ಮಾತ್ರ ನಮ್ಮ ಚೀಕ್ಸ್ ಮೇಲೆ ಸ್ಮೈಲ್ ಮಾಡ್ತಾ ಅಪ್ಲೈ ಮಾಡಿ ನಮ್ಮ ಮೇಕಪ್ನ ಫಿನಿಶ್ ಮಾಡ್ಬೋದು. ಇದು ಕೂಡ ಫೇಸ್ಗೆ ಒಂದು ಆ್ಯಂಗಲ್ನ ಕೊಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಲ್ಯಾಕ್ಮಿ ಅವರ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಈ ರೀತಿ ಒಂದು ಚಿಕ್ಕದಾಗಿ ವಿಂಗ್ನ ಡ್ರಾ ಮಾಡಿಕೊಂಡು ನಂತರ ನನ್ನ ಬೇರೆ ಲೈನ್ಸ್ನ ಡ್ರಾ ಮಾಡ್ತಾ ಹೋಗ್ತೀನಿ. ನಾವು ಎಕ್ಸಸ್ ಪ್ರಾಡಕ್ಟ್ನ ಒಂದೇ ಸಲ ತಗೊಳ್ಳದೆ ಸ್ವಲ್ಪನೇ ಬಿಲ್ಡಪ್ ಮಾಡ್ತಾ ಹೋದರೆ ಇದು ನೀಟಾಗಿ ಲೈನ್ಸ್ ಫಾರ್ಮ್ ಆಗಿ ಬರುತ್ತೆ. ಜಾಸ್ತಿ ಪ್ರಾಡಕ್ಟ್ ತೊಗೊಂಬಿಟ್ರೆ ಅದನ್ನು ನೀಟಾಗಿ ನಾವು ಶೇಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಐಲೈನರ್ಸ್ನ ಹೇಗೆ ನಾವು ಡಿಫ್ರೆಂಟ್ ಸ್ಟೈಲಲ್ಲಿ ವೇರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ನನ್ನ 2 ಐಸ್ಗೆ ಐಲೈನರ್ನ ಅಪ್ಲೈ ಮಾಡಿಕೊಂಡು ನಾನು ನೆಕ್ಸ್ಟು ಕಾಜಲ್ನ ಅಪ್ಲೈ ಮಾಡ್ಕೋತೀನಿ. ಇದು ಬಂದು ಫೇಸಸ್ ಕೆನಡಾ ಅವರ ಕಾಜಲ್ ಆಗಿರುತ್ತೆ. ಇದನ್ನು ನನ್ನ ವಾಟರ್ ಲೈನ್ ಹಾಗೆ ಅಂಡರ್ ದ ವಾಟರ್ ಲೈನ್ ಕೂಡ ಹಚ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಮಬಿಲಿನ್ ಅವರ ಒಂದು ಮಸ್ಕರಾನ ಅಪ್ಲೈ ಮಾಡ್ತೀನಿ. ಇದನ್ನು ಹಚ್ಚೋವಾಗ ಒಂದು ಟಿಪ್ ಏನಂತ ಹೇಳಿದ್ರೆ ಈ ರೀತಿ ಜಿಗ್ಜ್ಯಾಗ್ ಮೋಷನಲ್ಲಿ ಹಚ್ಕೊಂಡ್ರೆ ನಮಗೆ ಜಾಸ್ತಿ ಪ್ರಾಡಕ್ಟು ನೀಟಾಗಿ ಲ್ಯಾಶಸ್ ಮೇಲೆ ಡೆಪಾಸಿಟ್ ಆಗುತ್ತೆ. ನಾವು ಸ್ಟ್ರೈಟಾಗಿ ಅಪ್ಲೈ ಮಾಡೋದಕ್ಕಿಂತ ಈ ರೀತಿ ಜಿಗ್ಜ್ಯಾಗ್ ಮೋಷನಲ್ಲಿ ಹಚ್ಚೋದ್ರಿಂದ ನೀಟಾಗಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಲಿಪ್ ಲೈನರ್ನ ಹಚ್ಕೊಂಡು ನನ್ನ ಲಿಪ್ಸ್ಟಿಕ್ನ ಫಿಲ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಲಿಪ್ಸ್ ತುಂಬ ಡಿಫೈನ್ ಆಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಾಮಾ ಅರ್ತ್ ಅವರ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಕ್ಯಾಂಡಿ ಫ್ಲಾಸ್ ಪಿಂಕ್. ಇದು ಬಂದು ನನ್ನ ಫೇವ್ರೆಟ್ ಶೇಡ್ ಅಂತಲೇ ಹೇಳ್ಬೋದು. ಇದು ಎಲ್ಲ ಸ್ಕಿನ್ ಟೋನ್ಸ್ ಮೇಲೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ನಿಮ್ಮ ಮೇಕಪ್ ಲಾಂಗ್ ಸ್ಟೇ ಆಗ್ತಿಲ್ಲ ಅಂದರೆ ಮಾತ್ರ ನೀವು ಸೆಟ್ಟಿಂಗ್ ಸ್ಪ್ರೇ ಅಥವಾ ಫಿಕ್ಸಿಂಗ್ ಸ್ಪ್ರೇನ ಯೂಸ್ ಮಾಡಿ, ಇಲ್ಲಾಂದರೆ ಅದನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು. ಸೊ ಇದು ನನ್ನ ಫೈನಲ್ ಲುಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳಿದಂತಹ ಪ್ರೊಸೀಜರ್ಸ್ ಆಗಲಿ ಟಿಪ್ಸ್ ಆಗಿ ಎಲ್ಲವನ್ನು ನೀವು ಬಿಗಿನರ್ಸ್ ಫಾಲೋ ಮಾಡಿ ಒಂದು ಬ್ಯೂಟಿಫುಲ್ ಮೇಕಪ್ನ ಅಚೀವ್ ಮಾಡ್ಕೊಬೋದು. ಯಾವುದೆಲ್ಲ ಸ್ಟೆಪ್ಸ್ನ ನೀವು ಮಾಡಲೇಬೇಕಾಗತ್ತೆ, ಯಾವುದನ್ನು ನೀವು ಸ್ಕಿಪ್ ಕೂಡ ಮಾಡಿ ಒಂದು ಬ್ಯೂಟಿಫುಲ್ ಮೇಕಪ್ನ ಅಚೀವ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ನಿಮಗೆ ನಿಮ್ಮ ಪ್ರಾಡಕ್ಟ್ಸನ್ನು ಚೂಸ್ ಮಾಡೋದಕ್ಕೆ ಕಷ್ಟ ಆದರೆ ಕೆಲವೊಂದು ಪ್ರಾಡಕ್ಟ್ಸು ಆಲ್ ಸ್ಕಿನ್ ಟೈಪ್ಸ್ಗೆ ಅಂತ ಇರುತ್ತೆ, ಅದನ್ನು ನೀವು ಪ್ರಿಫರ್ ಮಾಡ್ಬೋದು. ಹಾಗೆ ನೀವು ಲೇಯರಿಂಗ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಆಲ್ರೆಡಿ SPF ಇರುತ್ತೆ, ಸೊ ನೀವು ಸನ್ಸ್ಕ್ರೀನ್ನ ಸ್ಕಿಪ್ ಮಾಡ್ಬೋದಾಗಿರುತ್ತೆ. ನಮ್ಮ ಸ್ಕಿನ್ ಟೈಪ್ ಹಾಗೆ ಸ್ಕಿನ್ ಟೋನ್ನ ನಾವು ತಿಳ್ಕೊಂಡು ನಮ್ಮ ಮೇಕಪ್ ಪ್ರಾಡಕ್ಟ್ಸನ್ನು ಚೂಸ್ ಮಾಡಬೇಕಾಗತ್ತೆ. ಬಿಗಿನರ್ಸ್ಗೆ ಒಂದಷ್ಟು ಟಿಪ್ಸ್ ಕೊಡೋದಾದರೆ ಯಾವತ್ತು ನಮ್ಮ ಸ್ಕಿನ್ ಟೋನ್ ಯಾವ ಶೇಡಲ್ಲಿರುತ್ತೆ ಅದೇ ಶೇಡಲ್ಲಿ ಫೌಂಡೇಶನ್ನ ಚೂಸ್ ಮಾಡೋದ್ರಿಂದ ನಮ್ಮ ಮೇಕಪ್ ತುಂಬ ನ್ಯಾಚುರಲ್ ಆಗಿ ಬರುತ್ತೆ. ಫೇಸ್ ಮೇಲೆ ಮಾರ್ಕ್ಸ್ ಅಥವಾ ಪಿಗ್ಮೆಂಟೇಷನ್ ಇದ್ದರೆ ಮಾತ್ರ ಅದನ್ನು ಕಲರ್ ಕರೆಕ್ಟ್ ಮಾಡ್ಕೊಳ್ಳಿ ಅಥವಾ ಕನ್ಸೀಲಿಂಗ್ ಮಾಡ್ಕೊಳ್ಳಿ. ಫೌಂಡೇಶನ್ ಹಚ್ಚಾದ ನಂತರ ಪೌಡರಿಂದ ಮಸ್ಟ್ ಆ್ಯಂಡ್ ಶುಡ್ ಅದನ್ನು ಸೆಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಮೇಕಪ್ ಪ್ರಾಡಕ್ಟ್ನ ನೀವು ಅಪ್ಲೈ ಮಾಡಬೇಕಾದ್ರೆ ಫಸ್ಟು ಲೈಟಾಗಿ ಅದನ್ನು ತಗೊಂಡು ನಂತರ ನೀವು ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಲವ್ಸ್ ಮೇಕಪ್ ಕನ್ನಡ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಇದೇ ರೀತಿ ತುಂಬ ವಿಡಿಯೋಸ್ ಇದೆ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.